ಇದು ಹಿಂಗಿರುತ್ತಲ್ವಾ, ಇದನ್ನ ಹಿಂಗೆ ಒಂದು ಕಟ್ ಹಾಕೊಬೇಕು. ಹಿಂಗೆ ಒಂದು ಕಟ್ ಹಾಕೊಂಡು ಹಿಂಗೆ ಸುಮ್ಮನೆ ಇದು ಮಾಡಬೇಕು. ಮತ್ತು ಅದೇ ಸ್ಟ್ರೈಟಿಗೆ ಹಿಂಗೆ ಒಂದು ಚುಚ್ಕೊಂಡು ಹಿಂಗೆ 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 ಎಲ್ಲ ಹಾಗೆ ಮಾಡ್ತಾ ಇದ್ರೆ ಅದು ಮಿಡಲ್ದು ನಿಮ್ಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ನೋಡಿ. ಹಿಂಗೆ ಕರೆಕ್ಟು, ಬೇಗನೂ ಆಗೋಗುತ್ತೆ ನೋಡು. ನೀವು ಅದು ಆ್ಯಕ್ಚುಲಿ ಈ ಥರ ನಾವು ಏನಕ್ಕೆ ಮಾಡೋದಂದ್ರೆ ಮಗು ಮಲಗಿರುತ್ತಾ, ಸೌಂಡು ತೆಂಗಿನಕಾಯಿ ಟಪ್ ಟಪ್ ಅಂತ ಹೊಡೆದ್ರೆ ಎದ್ಬಿಡ್ತಾನೆ. ಹಾಗಾಗಿ ಈ ರೀತಿ ಇದು ಇನ್ನೊಂದು ಟ್ರಿಕ್ಸ್ ಹೇಳ್ಕೊಟ್ಟ ನಮ್ಮ ಶೆಫು. ಹೆಂಗೆ ಅಂತ ಅಂದರೆ, ಓವನ್ ಇರುತ್ತಲ್ವಾ, ಪಪ್ಸ್ ಮಾಡೋ ಓವನ್, ಪಪ್ಸ್ ಮಾಡೋ ಓವನಲ್ಲಿ ಈ ತರ ತೆಂಗಿನಕಾಯಿ ಹೊಡೆದ್ಬಿಟ್ಟು ಒಂದು 5 ನಿಮಿಷ ಇಟ್ಬಿಡ್ತಾನೆ. 5 ನಿಮಿಷ ಇಟ್ಟಿದ ತಕ್ಷಣ ಇದು ಒಳಗಡೆ ಇರೋದೆಲ್ಲ ಹಿಂಗೆ ಶಿಂಕ್ ಆಗ್ಬಿಟ್ಟು ಈ ತೆಂಗಿನಕಾಯಿ ಹಿಂಗಿದೆ ಸುಮ್ಮನೆ ಹಿಂಗೆ ತಟ್ಟಿದ ತಕ್ಷಣ ತೆಂಗಿನಕಾಯಿ ಬಂದು ಸಪ್ರೇಟ್ ಆಗಿ ಬೀಳುತ್ತೆ. ಆ ಥರ ಅವರು ಟ್ರಿಕ್ಸ್ ಯೂಸ್ ಮಾಡ್ತಾರೆ. ಸ್ವಲ್ಪ ಬಿಸಿಯಲ್ಲಿ ಇಟ್ಟರೆ ಅದು ಇದಾಗುತ್ತೆ, ಬಿಟ್ಕೊಂಡ್ಬಿಡುತ್ತೆ ಇದ್ರ ಊಟ ಜೊತೆಯಿಂದ ಅಂತ. ಇವಾಗ ನಾನು ಹೇಳ್ದೆ ತಾನೆ, ಸ್ವಲ್ಪ ಮರದಲ್ಲಿ ಕಟ್ ಮಾಡ್ಕೊಂಡು ಹೋದ್ರೆ ಇದು ನೋಡಿ, ಇದು ಕಟ್ಟೆ ಮಾಡಿಲ್ಲ ಹಂಗೆ ಬಂದ್ಬಿಟ್ಟು. ಓಕೆ, ಕೆಲಸ ಕಡಿಮೆ ಆಯ್ತು. ಈಗ ಕಡಿಮೆ ಆಯ್ತು. ಇನ್ನ ಹಿಂಗೆ ಇಟ್ಕೊಬೇಕು. ನೆಕ್ಸ್ಟ್ ಇವಾಗ ಈ ತೆಂಗಿನಕಾಯಿ, ಎಷ್ಟು ತೆಂಗಿನಕಾಯಿ ಬೇಕು? ಇನ್ನೊಂದು ಸ್ವಲ್ಪ ಸಾಕು, ತೆಂಗಿನಕಾಯಿ ಜಾಸ್ತಿ ಬೇಡ. ಇದನ್ನು ಸೇಮ್ ಹಂಗೆ ಸ್ವಲ್ಪ ಸ್ವಲ್ಪ ಸಾಕಾ? ಸಾಕ್ಬಿಡ. ಇಷ್ಟು ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ, ಸಾಕಾ? ಸಾಕು. ಅದನ್ನ ಕಟ್ ಮಾಡ್ಕೋ ಚಿಕ್ಕದಾಗೆ. ಚಿಕ್ಕದಾಗಿದ್ರೆ ಮತ್ತೆ ಕಟ್ ಮಾಡ್ಬೇಕು. ಅಲ್ಲಲ್ಲಿ ಮಿಕ್ಸಿನಲ್ಲಿ ಇವಾಗ ಮತ್ತೆ ಹಂಗೆ ಹಾಕ್ಬಿಡ್ತೀಯ ಓಲ್ ತೆಂಗಿನಕಾಯಿ. ರುಬ್ಬಿ ಬಿಡಿ. ಒಂದೇ ಸಲ ದೊಡ್ಡ ಜಾರ್ ಎತ್ಕೋ. ಇದಕ್ಕಿಂತ ದೊಡ್ಡ ಜಾರ್ ಬೇಕಾ? ನೋಡೋದು ಈರುಳ್ಳಿ ಟೊಮೆಟೊ ಎಲ್ಲ ಸಪ್ರೇಟ್ ಆಗಿ ರುಬ್ಬೋಣ. ಸರಿ, ತೆಂಗಿನಕಾಯಿ ಸಪ್ರೇಟ್ ರುಬ್ಕೊಂಡ್ಬಿಡು. ಇದ್ರ ಮುಚ್ಚಳ ಎಲ್ಲಿದೆ ಇವಾಗ? ಈ ಕಡೆ ಇದೆ ನೋಡು, ಅಲ್ಲಿದೆ. ಆಕ್ಚುಲಿ ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು, ಹಾಗಾಗಿ ಎಲ್ಲ ಹಾಗೆ ಇದೆ. ಇವಾಗ ಇದನ್ನ ಹಿಂಗ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೇಕು. ತೆಂಗಿನಕಾಯಿ ಸಪ್ರೇಟ್ ಆಗಿ ರುಬ್ಬಿದ್ರೆ ರುಬ್ಬಲ್ವಾ? ಬೇಡ, ಕಟ್ ಮಾಡಿ ಹಾಕು, ನುಣ್ಣಗಾಗ್ಲಿ. We need one more assistant chef for this. ಆ್ಯಕ್ಚುಲಿ ಇಷ್ಟು ತೆಂಗಿನಕಾಯಿ ಹಾಕೋಣ ಆಯಿತಾ. ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಡೋಣ. ನಮ್ಮದು ಜಾರ್ ಒಂದು ಸ್ವಲ್ಪ ಚಿಕ್ಕದ್ರಲ್ಲಿ ಹಾಕ್ತಾ ಇರೋದ್ರಿಂದ ತೆಂಗಿನಕಾಯಿನ ಸಪ್ರೇಟಾಗಿ ರುಬ್ತಾ ಇದ್ದೀವಿ. ಹಾಗೆ ಟೊಮೆಟೊ ಈರುಳ್ಳಿನ ಸಪ್ರೇಟಾಗಿ ರುಬ್ಕೊಂಬಿಡೋಣ. ಓಕೆ, ಎಲ್ಲ ಇನ್ನೂ ಅಡುಗೆನೇ ಶುರು ಮಾಡಿಲ್ಲ, ಅಷ್ಟು ಬೇಗ ಸುಸ್ತಾಗ್ಬಿಟ್ಲಿ ಇವಳು ನೀರು ಕುಡಿದು. ತೆಂಗಿನಕಾಯಿ ತೋರಿಸು. ನೀರು ಹಾಕಲಿಲ್ಲ, ಫಸ್ಟ್ ಹಾಗೆ ರುಬ್ಕೋ, ತರಿ ತರಿ ಆಗುತ್ತೆ. ಆಮೇಲೆ ನೀರು ಹಾಕಿ ಒಂದೇ ಸತಿ ಪೇಸ್ಟ್ ಮಾಡ್ಕೊಂಬಿಡ ಆಯ್ತಾ. ಇನ್ ಕೇಸ್ ಏನಾದರೂ ಅಡುಗೆ ಮಾಡುವಾಗ ನಿಮಗೆ ಶೆಕೆ ಏನಾದರೂ ಬಂದರೆ ಫ್ರಿಡ್ಜಿಂದ ಗಾಡಿನ ಹಿಂಗೆ ಸ್ವಲ್ಪ ತಗೊಂಡ್ಬಿಟ್ಟು ಮುಚ್ಕೊಂಡ್ಬಿಡಿ. ಆಯ್ತೇನೆ? ಏನೈತೆ? ಅದು ಸ್ವಲ್ಪ ನೀರು ಜಾಸ್ತಿ ಆಯಿತು ಮಸಾಲೆ ರುಬ್ಬುವಾಗ. ಮಸಾಲೆ ಎಲ್ಲ ತೆಂಗಿನಕಾಯಿ ರುಬ್ಬುವಾಗ ನೀರು ಒಂದು ಸ್ವಲ್ಪ ಜಾಸ್ತಿ ಆಗಿ ಮಿಕ್ಸಿಗೆ ಅಭಿಷೇಕ ಆಗೋಗಿದೆ. ನನ್ನ ಮೇಲೆ ಏನಾಗಿಲ್ಲ. ಓಕೆ, ನೆಕ್ಸ್ಟ್ ಇವಾಗ ಏನು ರುಬ್ಬಬೇಕು? ಇದನ್ನ ಯಾವುದಕ್ಕೆ ಶೇರ್ ಮಾಡಿ? ಒಂದು ಬಟ್ಲಿಗೆ ಹಾಕೊಂಡ್ಬಿಡು. ಈ ಬಟ್ಲಿಗೆ ಹಾಕಲಾ? ಹಾಂ. ಎಷ್ಟು ನುಣ್ಣಗೆ ಸಾಕಾ? ಸಾಕು. ಓಕೆ, ನೆಕ್ಸ್ಟ್ ಈಗ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿನ ರುಬ್ಕೊಂಡ್ಬಿಡೋಣ ಎಲ್ಲ ಒಟ್ಟಿಗೆ. ಇದು ಎಗ್ರಲ್ಲ ತಾನೆ? ಇಲ್ಲ, ಟೊಮೆಟೊದಲ್ಲಿ ನೀರು ಬಿಡೋದ್ರಿಂದ ನೀರೇನು ಅಷ್ಟು ಹಾಕೋದೇನು ಬೇಡ. ಓಕೆ, ರುಬ್ಬಾಯ್ತಾ? ಇವಾಗ ಯಾವ್ದ್ರಲ್ಲಿ ಮಾಡ್ತೀಯೋ ಆ ಬಾಣಲೆನ ಎತ್ಕೊಂಡ್ಬಿಡೋಣ. ಈಗ ಬಾಣಲೆ ಬಾಣಲೆ ಯಾವತ್ತೂ ಅಗಲವಾಗಿರ್ಬೇಕು ಆಯ್ತಾ. ಅಗಲ ಪಾತ್ರೆ ಇದ್ರೆ ಮೀನೆಲ್ಲ ಒಡೆಯೋದಿಲ್ಲ. ಮೀನು ಮಸಾಲೆ ಕುದಿವಾಗ ನಾವು ಮೀನು ಹಾಕ್ತೀವಿ. ಮಾಡೇ ಇಲ್ವಾ? ಪರವಾಗಿಲ್ಲ, ಇನ್ನೂ ಟೈಮ್ ಇರುತ್ತೆ. ಮಸಾಲೆ ಚೆನ್ನಾಗಿ ಕುದ್ಮೇಲೆ ನಾವು ಮೀನು ಹಾಕೋದು. ಮೀನು ಲಾಸ್ಟಲ್ಲಿ ತೋರಿಸ್ತೀನಿ. ಅದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಓಕೆ, ತನ್ನಮ್ಮ ಇಲ್ಲಿ ಈ ಕಡೆ ಬಾ ಮಗಳೇ ಒಂದು ಸ್ವಲ್ಪ. ಓಕೆ, ಈಗ ಇಲ್ಲ, ಸ್ಟವ್ ಹಚ್ಬೇಡ ಇರು. ಫಸ್ಟ್ ಏನು ಮಾಡಿ ಗೊತ್ತಾ, ನೀನು ರುಬ್ಬಿರೋದೆಲ್ಲ ನಾವು ಇಲ್ಲಿಡು. ಬಾಣಲೆ ಅಲ್ಲಿ ಕೆಳಗಡೆ ಇಡು. ಓಕೆ,
ಈಗ ಏನು ಮಾಡೋಣ ಗೊತ್ತಾ? ತೆಂಗಿನಕಾಯಿ ರುಬ್ಬಿದ್ವಲ್ಲ ಅದನ್ನು ಹಾಕ್ತಾ ಇದೀವಿ. ಹಾಕ್ಬಿಡು. ಹಾಕ್ಲಾ ತೆಂಗಿನಕಾಯಿ? ಹಾಗೆ ಆ ಮಸಾಲೆನೂ ಹಾಕ್ಬಿಡು. ನೆಕ್ಸ್ಟು ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ವಲ್ಲ ಆ ಮಸಾಲೆನೂ ಇದರಲ್ಲೇ ಹಾಕ್ಬಿಡೋಣ ಪಾತ್ರೆನಲ್ಲಿ. ಓಕೆನಾ? ಆಮೇಲೆ ಹುಣ್ಸೆಹಣ್ಣು ರಸ, ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೀವಲ್ಲ, ಒಂದು ಅರ್ಧ ಇಡೀ ಆಗೋಷ್ಟು ಹುಣ್ಸೆಹಣ್ಣು ನೆನೆಸಿದ್ವಿ ಆಯಿತಾ. ಮೀನು ಸಾರಿಗೆ ಹುಳಿ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿ ಕಿವುಚಿ ಹಾಕು ಆಯಿತಾ. ಅದರಲ್ಲೆಲ್ಲ ಈರುಳ್ಳಿ, ಟೊಮೆಟೊದು ಹಾಗೆ ಇದೆಯಲ್ಲ ಪೇಸ್ಟು. ಹಾಗೆ ಬಿಸಿ ಇವತ್ತು ಮಾಡಿ ನೀವು ನಾಳೆ ತಿಂದರೆ ಮೀನು ಸಾರು ಇನ್ನೂ ರುಚಿ ಹೆಚ್ಚಿರುತ್ತೆ. ಓಕೆನಾ? ಹಾಗೆ ಇವಾಗಲೇ ತಿನ್ಬೋದು, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮೀನು ಸಾರು ಈ ರೀತಿ ಮಾಡಿದ್ರೆ. ಓಕೆ, ಈಗ ವಾಶ್ ಮಾಡಿ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಆಯ್ತು, ಇದು ಮಸಾಲೆ ಎಲ್ಲ ಬಂತು. ಓಕೆ, ನೆಕ್ಸ್ಟ್ ಇದ್ರ ಸ್ವಲ್ಪ ತೆಂಗಿನಕಾಯಿ ಇತ್ತಲ್ಲ, ಹುಣ್ಸೆಹಣ್ಣು ರಸ ಹಾಕ್ತಾ ಫುಲ್ ಕ್ಲೀನ್ ಆಯ್ತಾ? ಇನ್ನೊಂದು ಸ್ವಲ್ಪ ನೀರು ಬೇಕು. ಇನ್ನು ಸ್ವಲ್ಪ ನೀರು ಇಟ್ಕೊಡು. ಮೀನು ಈಗ ಈ ಹುಣ್ಸೆಹಣ್ಣು ರಸನೂ ಹಾಕ್ಬಿಡೋಣ. ಆದಷ್ಟು ಎಲ್ಲ ಹುಣ್ಸೆಹಣ್ಣ ಚೆಂದ ಕಿವುಚಿ ಅದರಲ್ಲಿರೋ ಅಂಥ ಸಾರಾಂಶನ ತೆಗೆದುಬಿಡೋಣ ಆಯಿತಾ. ಓಕೆ, ಹಾಕ್ಬಿಡು. ಕೈಯಲ್ಲೇ ಫಿಲ್ಟರ್ ಮಾಡ್ಕೋಬೇಕು. ಫಿಲ್ಟರ್ ಮಾಡಿ ಹಾಕಿ ಆಯಿತಾ. ಯಾಕಂದರೆ ಇದು ಸೀಡ್ಲೆಸ್ ಟ್ಯಾಮ್ರಿಯನ್ ಅಲ್ಲ, ವಿತ್ ಸೀಡ್ ಟ್ಯಾಮ್ರಿಯನ್. ಬೇಗ ಹೋಗ್ಬಿಟ್ರೆ ಆಯಿತಾ. ಇನ್ನೊಂದು ಸ್ವಲ್ಪ ಇದೆ ರಸ, ಇನ್ನೊಂದು ಚೂರು ನೀರು ಬೇಕು ಅದಕ್ಕೆ. ಸೀಡ್ ಎಷ್ಟು ಸೀಡಿದೆ? ತಗೋ, ಸಾಕು. ಹಾಕ್ಬಿಡು ಆಯಿತಾ. ಮಾವಿನ ಹಣ್ಣು ನೋಡ್ಬೋದು, ಮೊನ್ನೆ ಮಾವಿನ ಹಣ್ಣು ತಂದಿದ್ವಿ ಅಂತ ಇಟ್ಟಿದ್ದೀನಿ. ಚೆನ್ನಾಗಿದ್ದಿಲ್ಲ ಮಗಳ ಶಿವಾಯಿ. ಮಾವಿನ ಹಣ್ಣು ಕಟ್ ಮಾಡ ಕೊಡಿ, ಹಾಕಿದ್ದೀವಿ. ಚೆನ್ನಾಗಿ ತೊಳೆದು ಕಟ್ ಮಾಡು. ಆ್ಯಕ್ಚುಲಿ ಕೆಳಗಡೆಯಿಂದ ನನ್ನ ತಮ್ಮ ಬಂದ ಮಾವಿನ ಹಣ್ಣು ಕೊಡೆ ಅಂದ, ಹಾಗಾಗಿ ಅವಳು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದಾಳೆ. ಇದು ಚೆನ್ನಾಗಿ ಸಾಕ? ಇನ್ನು ಸರ್ಫ್ ಹಾಕಿ ತೊಳಿಬೇಕಾ? ಸರ್ಫೆಲ್ಲ ಹಾಕಿ ತೊಳೆದ್ರೆ ನೀನು ಒಬ್ಳೆ ತಿನ್ನಬೇಕು. ಓಕೆ, ಫ್ರೂಟ್ ಕಟ್ ಮಾಡೋಕ್ಕೆ ಸ್ಮಾಲ್ ಚಾಕು. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣು ಸ್ಟಾಕ್ ಇರುತ್ತೆ ಮನೆಯಲ್ಲಿ ಯಾವಾಗಲೂ. ಈಗ ಇದು ಸ್ವೀಟ್ ಇರುತ್ತೆ ಹಣ್ಣು, ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ. ಹೌದಾ? ಆ್ಯಕ್ಚುಲಿ ಕಾಯಿ ಹಣ್ಣು ತಂದಿಟ್ಟಿದ್ವಿ, ಮನೆಯಲ್ಲೇ ಹಣ್ಣಾಗಕ್ಕೆ ಬಿಟ್ಬಿಟ್ವಿ. ಆದರೆ ಇದನ್ನೊಂದು ನಾನು ಎತ್ಕೊಂಡು ತಿಂತೀನಿ, ವೆಯ್ಟ್ ಮಾಡು. ಆಮೇಲೆ ಕುಯ್ದಾದ್ಮೇಲೆ ಚೆನ್ನಾಗಿದೆ. ಇದನ್ನು ಮಧ್ಯಾಹ್ನ ತಿಂದೆ, ಸಖತ್ತಾಗಿದೆ. ದೆನ್ ನೋಡು, ಕಾಯಿ ಇದ್ದಂಗೆ ಇದೆಯಲ್ಲ, ಆದ್ರೆ ಹಣ್ಣಿರುತ್ತೆ ಕಟ್ ಮಾಡಿದ ತಕ್ಷಣ. ಇಲ್ಲಾಂದ್ರೆ ತುಂಬಾ ಹಣ್ಣಾಗಿ ಬಿಟ್ಬಿಟ್ರೆ ಹುಳ ಬಿದ್ದುಬಿಡುತ್ತೇನೆ. ಮಾವಿನ ಹಣ್ಣಲ್ಲಿ ಮಲ್ಲಿಕಾ ಅಂತ ಹೇಳಿ ಒಂದು ಮಾವಿನ ಹಣ್ಣಿದೆ. ಮಾವಿನಕಾಯಿ ಹೆಸರೇ ಮಲ್ಲಿಕಾ. ಮೊನ್ನೆ ನಾನು ತಿಂದೆ, ಸಖತ್ತು ಸ್ವೀಟೆಸ್ಟ್. ಮಾವಿನ ಹಣ್ಣಲ್ಲಿ ಎಲ್ಲದಕ್ಕಿಂತ ಒಳ್ಳೆ ಸ್ವೀಟ್ ಬ್ರೀಡ್ ಅಂದ್ರೆ ಮಲ್ಲಿಕಾ ಬ್ರೀಡೆ ಅಂತ. ಅದ್ರ ಹೆಸರೇ ಮಲ್ಲಿಕಾ, ಹುಡುಗಿ ಹೆಸರು ಮಾವಿನ ಹಣ್ಣಿಗೆ. ಇದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕಾ? ಓಕೆ, ಪ್ಲೇಟ್ ಫಿಲ್ ಆಯಿತು. ಈ ಥರ ನಾವು ಅಡುಗೆ ಮಾಡುವಾಗ ಈ ಥರ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಕೆಲಸಗಳು ಬಂದ್ಬಿಡುತ್ತೆ ನೋಡು. ಅಲ್ಲ, ಹೌದು. ಕಟ್ ಮಾಡಿದೆ, ತಗೋ ಕೊಡು, ನಾನು ಎಣ್ಣೆ ಹಾಕೊಂಡು ಟೇಸ್ಟ್ ಮಾಡ್ತೀನಿ. ಓಕೆ.
2 ಇದು ಮಾಡು, ಇನ್ನೊಂದು ಪ್ಲೇಟಿಗೆ ಹಾಕು. ಸೂಪರ್ ಟೇಸ್ಟು. ಇದೆಯಾ? ಸಖತ್ತಾಗಿದೆ. ಸಾಕಾ? ಹಾಂ ಸಾಕಾ? 2 ಕಡೆಗೆ ಹೋಗುತ್ತೆ ಇವಾಗ ಇದು. ಕೊಡು ಸಾಕು. ಇದು ಡಿವೈಡ್. ಓಕೆ. ನಾನು ಒಂದು ಕೈಯಲ್ಲಿ ಮೊಬೈಲ್, ಒಂದು ಕೈಯಲ್ಲಿ ಇದು ಇಟ್ಕೊಂಡು ಹೋಗೋದು ಕಷ್ಟ. ಇಟ್ಕೊಂತೀಯಾ? ಇಲ್ಲ, ಹಾಂ ಬಿಟ್ಬಿಟ್ಟು. ಹಾಂ ವಾವ್ ಸೂಪರ್. ಆಯ್ತೇನೆ ತಿಂದೇನೆ. ಮಾವಿನ ಹಾಂ ಇವಾಗ ಕೈ ತೊಳ್ಕೊಂಡು ಕೆಲಸ ಶುರು ಮಾಡು. ಅಮ್ಮ ಹೊಟ್ಟೆ ಹಸಿತದೆ, ಬೇಗ ಅಡುಗೆ ಆಗಬೇಕು. ನೆಕ್ಸ್ಟ್ ಇವಾಗ ಇದು ಟ್ಯಾಂಪ್ಲೇನ್ ಎಲ್ಲ ಹಾಕಿದೀವಿ, ರುಬ್ಬಿ ತೆಂಗಿನಕಾಯಿ ಹಾಕಿದೀವಿ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಆಯ್ತಲ್ಲ. ಇದರಲ್ಲಿ ಒಂದು ಸ್ವಲ್ಪ ಸಾಂಬಾರ್ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ ಬೇಕಾ? ಸ್ವಲ್ಪ ಧನಿಯಾ ಪುಡಿ ಮತ್ತೆ ಅರಿಶಿನ ಪುಡಿ. ಓಕೆ, ಒಂದೊಂದು ಹಾಕೊಂಡ್ಬರ್ತೀನಿ. ಫಸ್ಟ್ ಯಾವ್ದು ಹಾಕಲಿ? ಫಸ್ಟ್ ಖಾರದ ಪುಡಿ 2 ಸ್ಪೂನ್ ಹಾಕೋ. ಖಾರಕ್ಕೆ ಎಷ್ಟು ಬೇಕು ಅಷ್ಟು. 5 ಸ್ಪೂನು ಒಳಗಡೆನೇ ಇದೆ. ಹಾಕ್ತೀನಿ, ಸಾಕ ನೋಡು. 2 ಸ್ಪೂನ್ ಹಾಕು. 1 2 ಸಾಕಾ? ನೆಕ್ಸ್ಟು ಸಾಂಬಾರ್ ಪುಡಿ ಹಾಕ್ಲಾ? ಸಾಂಬಾರ್ ಪುಡಿ 1 ಪೂರ್ತಿ ಸ್ಪೂನು. ಇದು ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪುಡಿ. ಇದಕ್ಕೆ ಜೀರಿಗೆ, ಮೆಣಸು ಎಲ್ಲ ಹಾಕಿರ್ತೀವಿ. ಹಾಗೆ ಮೀನು ಸಾರು ಟೇಸ್ಟ್ ಚೆನ್ನಾಗಿರುತ್ತೆ, ಥಿಕ್ನೆಸ್ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕು. ಏನಂದರೆ ಜಾಸ್ತಿ ಹಾಕಿದಷ್ಟು ನಾವು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೇ. ಧನಿಯಾ ಪುಡಿ ಸ್ವಲ್ಪ ಹಾಕು. ಒಂದು ಅರ್ಧ ಚಮಚ ಸಾಕು, ಯಾಕಂದರೆ ಅದ್ರದ್ದು ಸ್ಮೆಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಾಕು. ಯಾಕಂದರೆ ಸಾಂಬಾರು ಪುಡಿ ಹಾಕಿದ್ದೀವಲ್ಲ, ಸಾಂಬಾರು ಪುಡಿನೆಲ್ಲ ಧನಿಯಾ ಕಾಳೆಲ್ಲ ಹುರಿದಿರ್ತೀವಿ. ಹಾಗಾಗಿ ಇದು ಅರಿಶಿನ ಸ್ವಲ್ಪ ಸಾಕಾ? ಈಗ ಉಪ್ಪು ಹಾಕ್ಬಿಡು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಕ್ಚುಲಿ ಈ ಮೀನು ಸಾರಿಗೆ ಇನ್ನೊಂದು ಚಮಚ ಹಾಕು. ಈ ಮೀನು ಸಾರಿಗೆ ಏನು ಗೊತ್ತಾ, ಎಣ್ಣೆನೂ ಬೇಡ. ಬೇಕಿದ್ರೆ ನೀವು ಹಾಗೆ ಡೈರೆಕ್ಟಾಗಿ ಕುದಿಯೋಕ್ಕಿಟ್ಟು ಡೈರೆಕ್ಟಾಗಿ ಮೀನು ಹಾಕಿ ಸವಿಬೋದು, ತುಂಬಾ ಚೆನ್ನಾಗಿರುತ್ತೆ. ಚಂದ ಮಿಕ್ಸ್ ಮಾಡಿಬಿಡು. ಮಿಕ್ಸ್ ಮಾಡು. ಮಿಕ್ಸಿಂಗ್ ಹಿಂಗೆ ಮಾಡಬೇಕು, ಇಲ್ಲಾಂದರೆ ಅದು ಗಂಟು ಕಟ್ಕೊಂಡ್ಬಿಡುತ್ತೆ ಒಳಗಡೆ. ಮಿಕ್ಸ್ ಮಾಡಿದ ತಕ್ಷಣ ನೈಸ್ ಮಾಡ್ಬೇಕು ಅದನ್ನ, ಆವಾಗಲೇ ಸ್ಪ್ರೆಡ್ ಆಗೋದು ಹಿಂಗೆ. ಆಯ್ತಾ? ಚಂದ ಮಿಕ್ಸ್ ಆಯ್ತಾ? ಇವಾಗ ನೀರು ಥಿಕ್ನೆಸ್ ಇದೆ ಅದು. ಇನ್ನೂ ನೀರು ಹಾಕಬೇಕು. ಒಂದು ಸ್ವಲ್ಪ ತೆಳು ಇರಬೇಕು. ಜಾಸ್ತಿ ಗಟ್ಟಿ ಇದ್ರೆ ಆಮೇಲೆ ಅದು ಕುದಿಯುವಾಗ ಹಾಕಿದ್ರೆ ಆಯಿತು, ಇಲ್ಲಾಂದ್ರೂ ಬೇಡ. ಓಕೆ, ಇವಾಗ ನೀರು ಹಿಡ್ದು ಹಾಕ್ಬಿಡು. ಅದರಲ್ಲಿ ಹಾಕ್ತಾ ಇದ್ರೆ ನೀನು ಇವತ್ತೆಲ್ಲ ಹಾಕ್ತಾ ಇರಬೇಕು. ಒಂದು ದೊಡ್ಡ ಇದರಲ್ಲಿ ಅದು ನೀರು ಇದೆಯಲ್ಲ, ನೀರು ಕಾಯಿಸ್ತೀವಲ್ಲ, ಆ ಪಾತ್ರೆ ಎತ್ಕೊ. ಪಾತ್ರೆ ಎಲ್ಲಿಟ್ಟಿದ್ದೀವಿ? ತೊಳೆದೆಲ್ಲಿಟ್ಟೆ? ಒಂದು ಕೆಲಸ ಮಾಡ್ತೀನಿ, ಇದನ್ನೇ ತಗೊಂಡ್ಬರ್ತೀನಿ, ನೀರು ಬಿಟ್ಬಿಡು. ನೀರು ಬಿಡು. ಎಲ್ಲ ಈಸಿ ಕೆಲಸ ಆಗ್ಬಿಡ್ಬೇಕು. ಎಷ್ಟು ಬೇಕು ನೋಡಿ ಇವಾಗ ನೀರು ಮಸಾಲೆಗೆ. ಸಾಕು. ಆ್ಯಕ್ಚುಲಿ ಈ ಥರ ನೀವು ಬಿಡಕ್ಕೆ ಹೋಗ್ಬಿಡಿ, ಅಷ್ಟು ಬೇಗ ಗೊತ್ತಾಗೋದಿಲ್ಲ, ತುಂಬ ತೆಳುವು ಆಗೋಗುತ್ತೆ ಆಮೇಲೆ. ಓಕೆನಾ? ನಿಮ್ಗೆ ಎಷ್ಟು ಈಸಿ ಕೆಲಸ ಆಗುತ್ತೆ ಅಷ್ಟು ಈಸಿ ಕೆಲಸ ಮಾಡ್ಬೇಕು. ಕರೆಕ್ಟಾ? ಸಾಕು, ಥಿಕ್ನೆಸ್ ಜಾಸ್ತಿನೇ ಇದೆ. ಇನ್ನೊಂದು ಗ್ಲಾಸ್ ನೀರು ಹಾಕ್ಬೋದಾ? ಹಾಕ್ಬೇಕಾ? ಸಾಕಾ? ಹಾಕ್ಲಿಡ್ಲಾ? ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕು, ಯಾಕಂದರೆ ಕುದಿಬೇಕಲ್ಲ ಅದು. ಓಕೆ, ಕುದ್ದಾಗ ಅರ್ಧ ಗ್ಲಾಸ್ ನೀರು. ಸಾಕು ಸಾಕಾ? ನೋಡು. ಅಷ್ಟೇ. ಓಕೆ, ನೆಕ್ಸ್ಟ್ ಈಗ ಏನು ಮಾಡಬೇಕು? ಕುದಿಯಕ್ಕೆ ಇಟ್ಬಿಡು. ಟೇಸ್ಟ್ ಮಾಡಬಾರ್ದಾ? ಮಾಡು. ಹೇಗಿದೆ? ಸಕ್ಕತ್ತಾಗಿದೆ. ಹುಳಿ ಖಾರ ಎಲ್ಲ ಸಕ್ಕತ್ತಾಗಿದೆ. ಪರ್ಫೆಕ್ಟ್ ಆಗಿದೆ. ಒಂಚೂರು ಖಾರ ಉಪ್ಪು ಬೇಕು, ಬಟ್ ಕುದಿದಾಗ ಗೊತ್ತಾಗುತ್ತಲ್ಲ ಟೇಸ್ಟ್. ಬೇಕಿದ್ರೆ ಹಾಕೋಬಹುದು ಸ್ವಲ್ಪ ಖಾರ. ಅದಕ್ಕೆ ನಾನು ಇನ್ನೊಂದು ಹೇಳ್ತೀನಿ. ಇವಾಗ ಆ ಫ್ಲೇವರ್ ಬರೋದಕ್ಕೆ ಏನು ಗೊತ್ತಾ, ಈಗ ನಾನು ಆಲ್ರೆಡಿ 1-2 ಈರುಳ್ಳಿನ ಇದು ಮಾಡಿ ಇಟ್ಟಿದ್ದೀನಿ ನೋಡು. ಅದನ್ನ ಏನು ಮಾಡಬೇಕು, ಇವಾಗ ಕಟ್ ಮಾಡು, ಉದ್ದಕ್ಕೆ ಕಟ್ ಮಾಡು. ಮತ್ತೆ ಟೊಮೆಟೊ, ಇದು ಮೆಣಸಿನ್ಕಾಯಿನೂ ಅಷ್ಟೇ, ಫ್ರಿಜ್ಜಿಂದ ಒಂದು 4 ಮೆಣಸಿನ್ಕಾಯಿ ಎತ್ತಿ ಕಟ್ ಹಾಕು. ಇಲ್ಲ, ಇವಾಗ ಮೀನು ಸಾರಿನಲ್ಲಿ
ಈ ರೀತಿ ಹಸೆ ಈರುಳ್ಳಿ ಸಿಗುವಾಗ ಈ ಥರ ಚೆನ್ನಾಗಿರುತ್ತೆ. ಉದ್ದ ಉದ್ದನಾ? ಹಾಗೆ ಉದ್ದ ಉದ್ದ. ಓಕೆ, ಈ ಥರ ಉದ್ದ ಉದ್ದ ಕಟ್ ಮಾಡ್ಕೊಂಡಾಗ ಹಸೆ ಈರುಳ್ಳಿ ನಾವು ಒಗ್ಗರಣೆನಲ್ಲಿ ಇದನ್ನು ಫ್ರೈ ಮಾಡೋದು ಬೇಡ, ಹಾಗೆ ಹಾಕಿ ಒಂದ್ಸತಿ ಮಾಡಿ ನೋಡಿ ಮಾತ್ರ ಹೇಗಿರುತ್ತೆ ಗೊತ್ತಾ, ರುಚಿ ಸೂಪರಾಗಿರುತ್ತೆ ಮಾತ್ರ. ಹಾಗೆ ಎಣ್ಣೆ ವಿತೌಟ್ ಆಯಿಲ್ ಕುಕ್ಕಿಂಗ್ ಬೇಕಂದಾಗ ನೀವು ಈ ರೀತಿ ಮಾಡಿ. ಓಕೆ, ಇಲ್ಲ ಟೇಸ್ಟ್ ಚೆನ್ನಾಗಿದೆ ಇದು ಹಂಗೆ. ಮತ್ತು ಮೀನು ಏನು ಗೊತ್ತಾ, ಮೀನಲ್ಲಿ ನಾವು ಮೀನಿನ ಹಾಕುವಾಗ ಅದರಲ್ಲಿರುವಂಥ ಎಣ್ಣೆ ಅಂಶ ಬಿಡುತ್ತಲ್ಲ, ಕೊಬ್ಬಿನ ಅಂಶ, ಹಾಗಾಗಿ ಎಣ್ಣೆನೇ ಬೇಕಾಗೋದಿಲ್ಲ. ಓಕೆನಾ, ಹೀಗೆ ಮಾಡ್ಬೋದು. ನಾವು ಮಾಡ್ತಿರೋ ಸಾಂಬಾರ್ದು ಫಿಶ್ ಫ್ಯಾಟ್ ಫಿಶ್ಶೇ. ಹೌದು, ಕೊಬ್ಬಿನ ಇಲ್ಲ ಸಮುದ್ರದ ಮೀನು ಮಾಡುವಾಗಲೂ ಅಷ್ಟೇ ನೀವು ಈ ರೀತಿ ಮಾಡಿ, ಏನು ತೊಂದರೆ ಇಲ್ಲ. ಯಾವ ಮೀನಾಗಾದರೂ ನೀವು ಈ ರೀತಿ ಮಾಡ್ಬೋದು. ಅಥವಾ ನಿಮ್ಗೆ ಎಣ್ಣೆ ಬೇಕಂದಾಗ ಇವಾಗ ಮಸಾಲೆ ಕುದೀತಾ ಇರುತ್ತಲ್ಲ, ಆವಾಗಲೇ ನೀವು 1-2 ಸ್ಪೂನ್ ಎಣ್ಣೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಈರುಳ್ಳಿ ಸಾಕ ಎಷ್ಟು? ಹಾಂ ಸಾಕು. ಈಗ ಮೆಣಸಿನ್ಕಾಯಿ ಇತ್ತು, ಮೆಣಸಿನ್ಕಾಯಿ 4 ಮೆಣಸಿನ್ಕಾಯಿ ಸಾಕು. ಫ್ಲೇವರ್ ಚೆನ್ನಾಗಿರುತ್ತೆ. ಓಕೆನಾ, ಹಾಗೆ ಒಂದು ಸ್ವಲ್ಪ ಖಾರ ಕೊಡುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದು ಈಗ ಜಸ್ಟ್ ಹೇಗೆ ಕಟ್ ಮಾಡಬೇಕು, ಒಂದು ಸೀಲ್ ಮಾತ್ರ ಹಾಕ್ಬೇಕಾ, ಮಿಡಲ್ ಕಟ್ಟ? ಹಾಗೆ. ನೀವು ಅಸಿಸ್ಟೆಂಟಾ? ನಾವು ಅಸಿಸ್ಟೆಂಟ್ ಶೆಫ್, ಅವರು ಮೈನ್ ಕುಕ್. ಆ ಥರ ಎಲ್ಲ ಏನಿಲ್ಲ. ವಿಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ಅವಳು ಮಾಡ್ತಿದ್ದಾಳೆ. ಓಕೆ, ಕಟ್ ಮಾಡಿಕೊಂಡು ಇವಾಗ ಏನು ಮಾಡ್ಬೇಕು ನೆಕ್ಸ್ಟ್? ಈರುಳ್ಳಿನ ಏನು ಮಾಡು, ಒಂದು ಇಡೀ ಆಗೋಷ್ಟು ಈರುಳ್ಳಿ ಪೂರ್ತಿ ಹೀಗೆ ಎತ್ಕೊಂಡು ಹೀಗೆ ಹೀಗೆ ಮಾಡು. ಕಿವುಚಿ ಆವಾಗ ಉದ್ರಾಗಿ ಬೀಳುತ್ತೆ ಅದರಲ್ಲಿ. ಹಂಗೆ ಹಾಕು. ಹಾಂ, ಹೌದು, ಫುಲ್ಲು ಬಿಡಿಸ್ಬಿಡ್ತು ಕಿವುಚಿದ ತಕ್ಷಣ. ಅಷ್ಟೇ. ಹೀಗೆ ಹೀಗೆ ಹಾಕಿ ಕುದ್ರೆ ಆಯಿತು. ಆಯಿತಾ, ಆಮೇಲೆ ಈರುಳ್ಳಿ ಜಾಸ್ತಿ ಆಗಲ್ಲ ಅಲ್ಲ? ಇಲ್ಲ ಇಲ್ಲ, ಚೆನ್ನಾಗಿರುತ್ತೆ. ಇವಾಗ ಏನು ಗೊತ್ತಾ, ನಾವು ನಾನ್ ವೆಜ್ ಎಲ್ಲ ಮಾಡಿದಾಗ ಸೈಡ್ ಡಿಶಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಇಟ್ಕೊಂಡಿರ್ತೀವಲ್ಲ, ಅದೆಷ್ಟು ಟೇಸ್ಟ್ ಕೊಡುತ್ತೆ. ಹಾಗೆ ಇವಾಗ ಮೀನು ಸಾರಿನಲ್ಲಿ ಹಾಗೆ ಹಾಕ್ಬಿಡು. ಡೈರೆಕ್ಟ್ ಅಷ್ಟೇ. ಅಷ್ಟೇ. ಈಗ ಮೀನು ಕ್ಲೀನ್ ಮಾಡಬೇಕು. ಕ್ಲೀನಿಂಗ್ ಪ್ರೊಸೆಸ್ ಈಗ. ಬೇಡವಾ? ಕುದಿಬೇಕು. ಒಂದ್ಸಲಿ ಮಿಕ್ಸ್ ಮಾಡಿ ಹೆಂಗಿದೆ ಅಂತ ನೋಡೋಣ. ಮಾಡೋದು ಬಿಡೋದು ಏನು ತೊಂದರೆ ಇಲ್ಲ, ಚೆನ್ನಾಗಿ ಕುದಿಬೇಕು ಅಷ್ಟೇ. ಓಕೆ, ಸಾಕಲ್ವಾ? ಎಷ್ಟು ಕ್ಲೋಸ್ ಮಾಡಿ ಇಡೋಣ ಇದನ್ನ? ಓಕೆ, ಪ್ಲೇಟ್ ತಗೊಂಡು ಕ್ಲೋಸ್ ಮಾಡಿ ಇಡೋಣ, ಅದು ಬಿಸಿ ಆಗಲಿ, ಕುದಿಲಿ. ಓಕೆ, ನೆಕ್ಸ್ಟ್ ಈಗ ಮೀನು ಕ್ಲೀನ್ ಮಾಡಲ್ವಾ? ಸೊ ಇವಾಗ ಮೀನ್ದು ಏನು ಗೊತ್ತಾ, ಮೀನು ತಲೆ ಭಾಗ ಹಾಗೆ ಬಾಲ ಭಾಗ ಹಾಕು ಮೀನು ಸಾರಿಗೆ. ಇನ್ನು ಉಳ್ದಿದ್ದು ಹಾಗೆ ಇಟ್ಬಿಡು, ಅದು ಫ್ರೈ ಮಾಡೋಣ. ಕಲ್ಗಳು ಜಾಸ್ತಿ ಇರುತ್ತೆ, ಕ್ಲೀನಾಗೆ ವಾಶ್ ಮಾಡ್ಕೊಬೇಕು. ಇದರಲ್ಲಿ ಮೀನು ತಲೆ ಈ ಪೀಸಸ್ ಎಲ್ಲ ಫ್ರೈಗೆ ಇಟ್ಕೊಳ್ಳೋಣವಾ? ಓಕೆ, ದೆನ್ ಬೇಕಾದ್ರೆ 1-2 ಹಾಕಂಗಿದ್ರೆ ಹಾಕು. ನೋಡೋಣ ಎಷ್ಟು ಪೀಸ್ ಇದೆ ಅಂತ. ಸೊ ಪೀಸ್ ಮೇಲೆ ಡಿಪೆಂಡ್ ಮಾಡೋಣ. ಓಕೆ, ಫ್ರಿಜ್ಜಲ್ಲಿ ಇಡುವಾಗ ಬ್ಲೆಡ್ ಸಮೇತ ಇಟ್ಟರೆ ವಾಶ್ ಮಾಡಿ ಇಡಬಾರ್ದು. ವಾಶ್ ಮಾಡಿ ಇಟ್ಟರೆ ಏನಾಗುತ್ತೆ ಅಂದರೆ ಸ್ಮೆಲ್ ಬಂದುಬಿಡುತ್ತೆ. ಹಾಗೆ ಡೈರೆಕ್ಟಾಗಿ ನೀವು ಹೇಗೆ ತಂದಿರ್ತೀರ ಅದು ಹಾಗೆ ಇಟ್ಬಿಟ್ರೆ ಫ್ರೀಝರ್ನಲ್ಲಿ ನೆಕ್ಸ್ಟ್ ಒಂದು 2-3 ಡೇಸ್ ಏನು ತೊಂದರೆ ಇಲ್ಲ, ಎತ್ತಿ ನೀವು ಮಾಡ್ಕೋಬೋದು. ಇನ್ನೊಂದು ವಿಷಯ ಗೊತ್ತಾ, ಚಿಕನ್ನ ಫ್ರೀಝರಲ್ಲಿ ಆಸ್ ಪರ್ ಇದ್ರ ಪ್ರಕಾರ ಹೆಲ್ತ್ ಡಿಪಾರ್ಟ್ಮೆಂಟ್, ಅದೇ ನಾರ್ಮಲ್ ಇವಾಗ ಹೋಟೆಲ್ಗೆಲ್ಲ ಅಪ್ರೂವ್ ಕೊಡ್ತಾರಲ್ವಾ, ಆ ಥರ ಅಪ್ರೂವ್ ಕೊಡೋಕ್ಕೆ 9 months ಡೀಪ್ ಫ್ರೀಝರ್ ಅಲ್ಲಿ ಇಟ್ರು ಚಿಕನ್ ಏನಾಗಲ್ಲ ಅಂತೆ. ನಾನು ನಿಜಾನ ಅಂದ್ಬಿಟ್ಟು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಗೂಗಲ್ ಇದೆ 9 months ಇಂದ 1 year ವರೆಗೂ ಇಟ್ರೆ ಏನಾಗಲ್ಲ ಅಂತ. ನಾನು ಶಾಕ್ ಆಗ್ಬಿಟ್ಟೆ ನೋಡಿ ಅದನ್ನ. ಆದ್ರೆ ಡೀಪ್ ಫ್ರೀಝರ್ ಅಲ್ಲಿ ಇಡಬೇಕು, ಅವಾಗ ಯಾವ್ದು ಬ್ಯಾಕ್ಟೀರಿಯಾಸ್ ಅಟ್ಯಾಕ್ ಆಗಲ್ಲ ಅದಕ್ಕೆ. ಆದ್ರೂ ಫ್ರೆಶ್ ಅನ್ನೋದು ಫ್ರೆಶ್, ನಾವು ತಂದು ಮಾಡಿ ಬೇಗ ತಿಂದ್ಬಿಡೋದು. ಬಟ್ ಹೋಟೆಲ್ಸ್ ಹೇಳ್ತಾರೆ ಅದನ್ನ. ಓಕೆ, ಆಯ್ತಾ? ಇಲ್ಲ, ಕ್ಲೀನ್ ಆಗಿಲ್ಲ ಇನ್ನ. ಎಷ್ಟು ಮೀನಿದೆ ಇವಾಗ, ಇದರಲ್ಲಿ ಡಿವೈಡ್ ಮಾಡಬೇಕು ಯಾವ ಮೀನು ಯಾವುದಕ್ಕೆ ಅಂತ. ಇವಾಗ ಫ್ರೈ ಎಲ್ಲ ಒಂದೇ ಸತಿ ತೊಳೆದು ಮಾಡಲಿ, ಎಲ್ಲ ಪ್ಲೇಟ್ ಎಲ್ಲ ಒಂದೇ ಮಾಡೋದಲ್ಲ. ಓಕೆ, ಇವಾಗ ಸಣ್ಣ ನೀರು ಬಿಟ್ಕೊಂಡು ಯಾವಾಗಲೂ ನಾವು ಹೇಳ್ತೀವಿ ಮೀನು ವಾಶ್ ಮಾಡುವಾಗ ಈ ರೀತಿ ಸಣ್ಣಕ್ಕೆ ನೀರು ಬಿಡಿ, ಆಯಿತಾ? ಬಿಟ್ಟು ಒಂದೊಂದೇ ಮೀನನ್ನ ಕ್ಲೀನಾಗಿ ವಾಶ್ ಮಾಡಿ, ಆಯಿತಾ? ಇದೇನು ಅಷ್ಟು ಸ್ಮೆಲ್ ಇಲ್ಲ, ಒಂದು ಸ್ವಲ್ಪ ಸ್ಮೆಲ್ ಬರೋ ಮೀನೆಲ್ಲ ಏನಾದರೂ ಆದರೆ ಕಲ್ಲುಪ್ಪು ಅರಿಶಿನ ಹಾಕಿ ಕ್ಲೀನ್ ಮಾಡಿಕೊಡಿ. ಮೀನೆಲ್ಲ ಕ್ಲೀನ್ ಮಾಡಾಗಿದೆ, ಆಯ್ತಲ್ಲನೇ? ಮೀನು ಕ್ಲೀನ್ ಮಾಡಿ
ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಇದು ಫ್ರೈಗೆ, ಇದು ಸಾಂಬಾರ್ಗೆ. ಇದು ಸಾಂಬಾರೇ ಮಾಡೋದಾ? ಓಕೆ ದೆನ್. ನೆಕ್ಸ್ಟ್ ಏನು ಮಾಡಬೇಕು ಇವಾಗ? ಇದೆಲ್ಲ ನೋಡಿ ಇಷ್ಟು ವಾಶ್ ಮಾಡೋದು ಇವಾಗ. ಇದೆಲ್ಲ ನೆಕ್ಸ್ಟಿಗೆ ವಾಶ್ ಮಾಡ್ಕೋಬೇಕು ಹಂಗೆ. ಇವಾಗ ಅದನ್ನ ಕುದಿಬೇಕು ತಾನೇ? ಕುದ್ದಾಗಿದೆ, ಚೆನ್ನಾಗಿ ಕುದ್ದಿದೆ. ಇವಾಗ ಹಾಕ್ಬಿಡು. ಅಮ್ಮ ಅಲ್ಲಿ ಮಗುಗೆ ಹಾಲು ಕಾಯಿಸ್ತಾ ಇದ್ದಾರೆ. ಓಕೆ, ಬಿಸಿ ಇದೆ, ಬಟ್ಟೆ ಬೇಕು. ಎಲ್ಲಿದೆ? ಅಲ್ಲಿ. ಓಕೆ, ಚೆನ್ನಾಗಿ ಕುದೀತಾ? ಕುದ್ದಿತ್ತು ಚೆನ್ನಾಗಿ. ಆ್ಯಕ್ಚುಲಿ ಮೀನು ಸಾರು ಏನು ಗೊತ್ತಾ, ಚೆನ್ನಾಗಿ ಕುದಿಬೇಕು. ಅದು ಬಂದು ಮೀನು ಹಾಕಿದ್ಮೇಲೆ ಕುದಿಬಾರ್ದು, ಮೊದಲೇ ಕುದಿಬೇಕಾಯ್ತಾ? ಓಕೆ, ಓಕೆನಾ? ಹಾಂ, ಚೆನ್ನಾಗಿ ಕುದ್ದಿದೆ ಅಲ್ಲ? ನೋಡು ಕುದೀತೈತಲ್ಲ, ಕಾಣಿಸ್ತಿದ್ಯಾ ಬಬಲ್ಸ್? ಓಕೆ, ನೆಕ್ಸ್ಟ್ ಏನು ಮಾಡಬೇಕು? ಈಗ ಮೀನನ್ನ ಟೇಸ್ಟ್ ಮಾಡ್ಕೊಂಬಿಡು, ಸರಿ ಇದೆಯಾ ಅಂತ ಹೇಳಿ. ಸರಿ ಇದೆ ಅನ್ಕೊಂತೀನಿ. ಮೀನು ಹಾಕ್ದಿರಾನೇ ಮೀನು ಸಾರು ಟೇಸ್ಟ್ ಇದೆ. ಮೀನು ಫ್ಲೇವರ್ ಇನ್ನೂ ಅದರಲ್ಲಿ ಕೂಡಿದಾಗ ಆ ಮೀನು ಸಾರು ತುಂಬಾ ಚೆನ್ನಾಗಿರುತ್ತೆ. ಮೀನು ಬೇಡ ಅನ್ನೋರು ಬರೀ ಈ ರೀತಿ ಮಾಡಿ ಮೊಟ್ಟೆನೂ ಹೊಡೆದಾಕೋಬೋದು ಇದರಲ್ಲಿ. ಆದರೆ ಹುಳಿ ಸ್ವಲ್ಪ ಕಮ್ಮಿ ಇಟ್ಟರೆ ಮೊಟ್ಟೆ ಸಾರು ಆಗುತ್ತೆ. ಅಥವಾ ಹುಳಿ ಸಾರು ಥರ ನೀವು ಹೀಗ್ದೇ ಶೇರ್ವ ಥರ ನೀವು ಮಾಡ್ಕೊಳ್ಬೋದು. ಪರೋಟಾಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. 2 in 1. ಸ್ವಲ್ಪ ಜಾಸ್ತಿ ಆಯ್ತು. ನಿಮಗೆಲ್ಲ ಹುಳಿ ಇಷ್ಟ ಅಲ್ಲ? ಮೀನು ಸಾರಿಗೆ ಒಂದು ಸ್ವಲ್ಪ ಹುಳಿ ಖಾರ ಎಲ್ಲ ಇದ್ರೆ ಚಂದ. ಕುದ್ದಿ ಸಕ್ಕತ್ತಾಗಿದೆ. ಟೇಸ್ಟ್ ಹಾಕ್ಲಾ ಮೀನು? ಹಾಂ, ಹಾಕ್ಬಿಡು. ಸೈಡಲ್ಲಿ ಹಾಕ್ಬೇಕು, ಒಂದೇ ಸಮ ಹಾಕ್ಬಾರ್ದು. ಇಲ್ಲ, ಎಲ್ಲ ಲೈನ್ ಎತ್ಬಿಡೋದು. ಸ್ಪೂನ್ ಎತ್ತಬೇಕಲ್ಲ. ನಾನು ಎಲ್ಲ ಒಂದು ಕಡೆಯಿಂದ ಈ ಮೊಟ್ಟೆ ಹೊಡೆದು ಹಾಕೊಂಡ್ರೆ ಹೆಂಗೆ ಹಾಕೊಂತೀವಿ ಸೈಡಲ್ಲಿ? ಸೈಡಲ್ಲಿ ಹಾಕ್ಬೇಕು. ಕೈ ಸುಟ್ಕೊಂಡ್ಬಿಟ್ಟೆ. ನೋಡಿ ಹಾಕು. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ, ಓಕೆನಾ? ಮೀಡಿಯಮ್ ಫ್ಲೇಮ್ನಲ್ಲಿ, ಜಾಸ್ತಿ ಅಲ್ಲ, ಒಂದು 5 ನಿಮಿಷ ಕುದ್ರೆ ಸಾಕು. ಮೀನೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ನೀವು ಸ್ಟವ್ ಆಫ್ ಮಾಡ್ಕೋಬೋದು. ಮೀನು ಸಾರು ನಮಗೆ ರೆಡಿ ಆಗೋಗುತ್ತೆ. ಈ ಉಳಿದಿದ್ದ ಮೀನು ಅಷ್ಟೇ. ಮಿಕ್ಸ್ ಮಾಡೋದೇ ಇಲ್ಲ, ಮಿಕ್ಸ್ ಮಾಡೋಂಗಿಲ್ಲ. ಅಷ್ಟೇ. ಕಡಿಮೆ ಇರಲಿ ಉರಿ. ಓಕೆ, ನೆಕ್ಸ್ಟ್ ನಾವಿವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಫ್ರಿಜ್ಜಿನಲ್ಲಿ ತೆಂಗಿನಕಾಯಿ ಎತ್ತಿಟ್ಬಿಡು. ಆಲ್ರೆಡಿ ನಾವು ನಮ್ಮ ಚಾನಲಲ್ಲಿ ಇದು ನೆನ್ನೆ ಅನ್ಕೊತೀನಿ ಫಿಶ್ ಫ್ರೈ ಹಾಗೆ ರಸಮ್ ರೆಸಿಪಿ ಹಾಕಿದ್ದೀವಿ. ತುಂಬ ಚೆನ್ನಾಗಿತ್ತು, ನೀವು ನೋಡಿ ಹಾಗೆ ಮಾಡಿ. ನಾನು ಉಳಿದಿರೋಂಥ ಈ ಫಿಶ್ಶಿಗೆ ಸೇಮ್ ಅದೇ ಮಸಾಲೆ ಹಾಕಿ ಇವತ್ತು ಫಿಶ್ ಫ್ರೈ ಹಾಗೆ ಮಾಡ್ತಾಯಿದ್ದೀವಿ. ತುಂಬ ಸಿಂಪಲ್ಲು. ನಿಂಬೆಹಣ್ಣು ಆಲ್ರೆಡಿ ನಾನು ಹಾಕಿದ್ದೀನಲ್ಲ, ಹಾಗಾಗಿ ಈ ವಿಡಿಯೋದಲ್ಲಿ ತಿರ್ಗಾ ಕಂಟಿನ್ಯೂ ಆಗಿ ಆದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಹಾಗಾಗಿ ಬರೀ ಮೀನು ಸಾರು ವಿಡಿಯೋ ಮಾತ್ರ ಇರಲಿ, ಓಕೆನಾ? ಆ ವಿಡಿಯೋ ನೋಡಿ ನಿಮಗೆ ಫಿಶ್ ಫ್ರೈ ಬೇಕಾದರೆ. ತುಂಬ ಈಸಿಯಾಗಿ ಮಾಡ್ತೀವಲ್ಲ ಫಿಶ್ ಫ್ರೈ. ಈಸಿ ಏನಿಲ್ಲ, ಮೆಣಸಿನ ಪುಡಿ, ಅರಿಶಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು ರಸ ಹಾಕೋದು, ಮಿಕ್ಸ್ ಮಾಡೋದು, 15 ಮಿನಿಟ್ಸ್ ಸೋಕ್ ಆಗಕ್ಕೆ ಇಡೋದು. ಫ್ರಿಜ್ ಅಲ್ಲಿ ಇಟ್ಟರೆ ಒಂದು ಸ್ವಲ್ಪ ಬೇಗನೆ ಸೋಕ್ ಆಗುತ್ತೆ ಅಷ್ಟೇ. ಮತ್ತೆ ಫ್ರೈ ಮಾಡೋದು ಸೇಮ್ ರೆಸಿಪಿ ನಾವು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಮರಿದಿರ ನೋಡಿ ಆಯಿತಾ? ಓಕೆನಾ? ಇವಾಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಮೀನು ಸಾರು ರೆಡಿ ಆದಮೇಲೆ ಕುದಿ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಷ್ಟರಲ್ಲಿ ನಾವು ಅದೊಂದು ಕುದಿ ಬರೋ ಅಷ್ಟರಲ್ಲಿ ಪಾತ್ರೆಗಳನ್ನ ಎಲ್ಲ ತೊಳ್ಕೊ. ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕಿಂತ ಮುಂಚೆ ಇದು ಸೋಕಿಗೆ ಇಡ್ಬೋದಾ? ಇಲ್ಲ, ಇದು 2 ಮಿನಿಟ್ಸ್. ಇಲ್ಲ ಅಂದರೆ ಮತ್ತೆ ಹಂಗೆ ಉಳ್ಕೊಂಡ್ಬಿಡುತ್ತೆ. ಫಾಸ್ಟಾಗಿ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ. ಹೌದೌದು. ಓಕೆ, ಆ್ಯಕ್ಚುಲಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ ಆ್ಯಕ್ಚುಲಿ, ಓಕೆನಾ? ಸೊ ಮರೀದಿರ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಕ್ಲಿಕ್ ಮಾಡಿ, ಓಕೆನಾ? ಬೇಗ ನೋಟಿಫಿಕೇಶನ್ಸ್ ಬರುತ್ತೆ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀವಿ ನೋಡಿ. ಒಂದು 4 ಬಬಲ್ ಬರೋಕ್ಕೆ ಶುರು ಆಗ್ತಿದೆ ನೋಡಿ, ಕುದಿಯೋಕ್ಕೆ ಶುರು ಆಗ್ತಾ ಇದೆ ಸಾರೀಗ. ಅಷ್ಟೇ, ತುಂಬ ಕುದಿಬಾರ್ದು ಆಯಿತಾ? ಒಂದೆರಡು ಇದು ಏನು ಗೊತ್ತಾ, ಇದು ಸಾರು ಇದೆಯಲ್ಲ ಅದ್ರದ್ದು ಬಿಸಿಗೇನೆ ಮೀನು ಬೆಂದೋಗುತ್ತೆ, ಓಕೆನಾ? ಹಾಗಾಗಿ ಜಾಸ್ತಿ ಕುದಿಸ್ಬೇಡಿ, ಮೀನೆಲ್ಲ ಪುಡಿ ಆಗೋಗುತ್ತೆ. ಹಾಗಾಗಿ ಬೇಗ ಸ್ಟವ್ನ ಆಫ್ ಮಾಡ್ಕೊಬೋದು. ಓಕೆ, ನಾನೀಗ ನೋಡಿ
ಇನ್ನೊಂದು 2 ನಿಮಿಷ ಇರಲಿ ಮತ್ತೆ ಸ್ಟವ್ ಆಫ್ ಮಾಡೋಣ. ನಮ್ದು ಕ್ಲೀನಿಂಗು 2 ಮಿನಿಟ್ಸಲ್ಲಿ ಆಯಿತು. ಆಯ್ತಲ್ಲ? ಓಕೆ, ನೀನು ಇದಕ್ಕೆ ಮಸಾಲೆ ಹಾಕಿಟ್ಬಿಡು. ಓಕೆ ಓಕೆ, ಇವಾಗ ವಿಡಿಯೋ ಎಡಿಟ್ ಮಾಡೋ ಟೈಮ್ ಬಂತು. ಸೊ ಇನ್ನೂ ಜಾಸ್ತಿ ರೆಸಿಪೀಸ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಅನಿಸುತ್ತೆ. ಆದರೆ ಟೈಮೇ ಸಾಕಾಗ್ತಿಲ್ಲ. ಆಫೀಸ್ ಕೆಲಸ ಹಾಗೆ ಮಕ್ಕಳನ್ನ ನೋಡ್ಕೊಳೋದು ಇದೇ ಆಯಿತು. ಸೊ ಒಂದು ಸ್ವಲ್ಪ ಸ್ಲೋ ಆದ್ರೂ ನಿಮ್ಮ ಜೊತೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಮಾಡಿದ್ದೀರ ನೋಡಿ, ಆಯಿತಾ? ತೆಗಿ ಶುಭ, ಇದು ಓಪನ್ ಮಾಡೋಕ್ಕೆ ಬಟ್ಟೆ ಬೇಕು ನನಗೆ. ಆಯಿತು, ಒಂದು 5 ನಿಮಿಷ ಆಯಿತು. ಮಾತಾಡ್ತಾನೆ ಟೈಮ್ ಹೋಗೋದು ಗೊತ್ತೇ ಆಗೋದಿಲ್ಲ. ನೋಡು ಸೈಡ್ ಸೈಡಲ್ಲಿ. ಓಕೆ, ನೋಡಿ ಸೈಡಲ್ಲಿ ಈ ರೀತಿ ಫುಲ್ಲು ಮಿಕ್ಸ್ ಮಾಡಂಗಿಲ್ಲ. ಜಸ್ಟ್ ಮೀನು ನಾವು ಸೈಡಲ್ಲಿ ಹಾಕಿರ್ತೀವಲ್ಲ, ಜಸ್ಟ್ ನೋಡಿ ಇಲ್ಲಿ ಗೊತ್ತಾಗ್ತಿದೆ ಆಲ್ರೆಡಿ ಅದು ಮೀನು. ಆ್ಯಕ್ಚುಲಿ ನಿಮ್ಗೆ ತೋರ್ಸೋದಕ್ಕೋಸ್ಕರ ಮಿಕ್ಸ್ ಮಾಡ್ತಿರೋದು, ಇದು ತೋರಿಸ್ತಿರೋದು. ನೋಡಿ ಬೆಂದಿದೆ ಆಲ್ರೆಡಿ. ಇಲ್ಲ ಅಂದರೆ ನಾವು ಮಿಕ್ಸೇ ಮಾಡೋದಿಲ್ಲ, ಹಾಗೆ ಇಟ್ಟು ಸ್ಟವ್ ಆಫ್ ಮಾಡಿದ್ರೆ ಆಯಿತು. ಓಕೆನಾ? ಸೊ ನಮ್ಮ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.